ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಜನನಾಯಕನ್ ಸೆನ್ಸರ್ ಇದೀಗ ಪೂರ್ಣಗೊಂಡಿದೆ. ಸಿಎಂ ವಿಜಯ್ ಅವರ ಕೊನೆಯ ಚಿತ್ರಕ್ಕೆ ಯಾವ ಸರ್ಟಿಫಿಕೇಟ್ ಸಿಕ್ಕಿದೆ, ಯಾವ ಪ್ರಮಾಣದ ಸರ್ಟಿಫಿಕೇಟ್ ಸಿಕ್ಕಿದೆ, ಇವೆಲ್ಲವನ್ನು ಸಹ ಒಂದ್ ಕಡೆ ಕಾದು ನೋಡಬೇಕಾದಂತಹ ಸ್ಥಿತಿ ಎದುರಾಗಿತ್ತು. ಇದೀಗ ಸೆನ್ಸರ್ ಎಲ್ಲ ರೀತಿಯಲ್ಲೂ ಎಲ್ಲ ಪ್ರಕ್ರಿಯೆಯನ್ನ ಪೂರ್ಣಗೊಂಡಿದ್ದು, ತಮಿಳುನಾಡು ಮುಖ್ಯಮಂತ್ರಿಯಾಗಿ ಸ್ಟಾರ್ ನಟ ಆದಂತಹ ದಳಪತಿ ವಿಜಯ್ ಅವರ ಕೋಟ್ಯಾಂತರ ಅಭಿಮಾನಿಗಳು ಸತತವಾಗಿ 7 ತಿಂಗಳ ಸುದೀರ್ಘ ಕಾಯುವಿಕೆ ಒಂದು ಕಡೆ ಇವಾಗ ಕೊನೆ ಆಗಿದೆ, ಒಂದು ಕಡೆ ಕೊನೆ ಬಿದ್ದಿದೆ ಅಂತ ಹೇಳುವಂಥ ಮಾತು. ವಿಜಯ್ ಅವರ ನಟನೆಯ ಕೊನೆ ಚಿತ್ರವಾದಂತಹ ಜನನಾಯಕನ್ ಹಲವು ಕಾನೂನು ಮತ್ತು ತಾಂತ್ರಿಕ ಅಡೆತಡೆಗಳನ್ನ ದಾಟಿ ಇದೀಗ ಕೊನೆಗೂ ಸಹ ಸೆನ್ಸರ್ ಮಂಡಳಿಯಿಂದ ಗ್ರೀನ್ ಸಿಗ್ನಲ್ ಅನ್ನ ಪಡ್ಕೊಂಡಿದೆ. ಆದರೆ ಚಿತ್ರಕ್ಕೆ ಸಿಕ್ಕಿರುವಂತಹ ಪ್ರಮಾಣ ಪತ್ರ ಮಾತ್ರ ಪ್ರೇಕ್ಷಕರಿಗೆ ತೀವ್ರ ಅಚ್ಚರಿಯನ್ನ ಮೂಡಿಸಿರುವಂಥದ್ದು. ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯು ಈ ಚಿತ್ರಕ್ಕೆ ಇದೀಗ ಎ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದೆ. ಅಂದ್ರೆ ವಯಸ್ಕರಿಗೆ ಮಾತ್ರ ಅನ್ನುವಂತಹ ಪ್ರಮಾಣ ಪತ್ರವನ್ನ ನೀಡಿರುವಂಥದ್ದು. ಜೊತೆಗೆ ಚಿತ್ರದ ಒಟ್ಟು ಅವಧಿ 183 ನಿಮಿಷಗಳಿದ್ದು, ಅಂದ್ರೆ 3 ಗಂಟೆ 33 ನಿಮಿಷ ಇರಲಿದೆ ಅಂತ ಇದೀಗ ಅಧಿಕೃತವಾಗಿ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತದ್ದು. ಇನ್ನು ಈ ಚಿತ್ರವು ತೆಲುಗಿನ ಸೂಪರ್ ಹಿಟ್ ಭಗವತ್ ಕೇಸರಿ ರಿಮೇಕ್ ಎನ್ನಲಾಗ್ತಾ ಇದೆ. ಮೂಲ ಚಿತ್ರಕ್ಕೆ ಇದೀಗ UA ಸರ್ಟಿಫಿಕೇಟ್ ಸಿಕ್ಕಿತ್ತು. ಅದೇ ರೀತಿಯಾಗಿ ಆದ್ರೆ ತಮಿಳು ಆವೃತ್ತಿಗೆ ಇದೀಗ ಎ ಸರ್ಟಿಫಿಕೇಟ್ ಸಿಕ್ಕಿರೋದು ಒಂದು ಕಡೆ ನೋಡ್ಬೋದಾಗಿರುವಂಥದ್ದು. ಇನ್ನು ನಿರ್ದೇಶಕ ಎಚ್ ವಿನೋದ್ ಅವರ ಕತೆ ಹಾಗೂ ಆಕ್ಷನ್ ದೃಶ್ಯಗಳಲ್ಲಿ ಇದೀಗ ಭಾರಿ ಬದಲಾವಣೆಯನ್ನ ಮಾಡ್ಕೊಳ್ಳಲಾಗಿರುವಂಥದ್ದು. ಒಟ್ಟಾರೆಯಾಗಿ ಮೊದಲಿಗಿಂತ ಇವಾಗ ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಅಂದ್ರೆ ಸೆನ್ಸರ್ ಆದ್ಮೇಲೆ ಸಾಕಷ್ಟು ವಿಚಾರಗಳು ಕಟ್ಟಾಗಿದೆ. ಒಟ್ಟಿನಲ್ಲಿ ಇದೀಗ ಎ ಸರ್ಟಿಫಿಕೇಟ್ ಸಿಕ್ಕಿರುವಂಥದ್ದು. ಈ ಸಿನಿಮಾ 2026ರ ಸಂಕ್ರಾಂತಿ ಹಬ್ಬದ ಉಡುಗೊರೆಯಾಗಿ ಜನವರಿ 9ರಂದೇ ಬಿಡುಗಡೆ ಆಗಬೇಕಿತ್ತು. ಆದ್ರೆ ಇದೀಗ 2025ರ ಡಿಸೆಂಬರ್ನಲ್ಲಿ ಚಿತ್ರವನ್ನ ಸೆನ್ಸರ್ಗೆ ಒಂದ್ ಕಡೆ ಸಲ್ಲಿಸಲಾಗಿರುತ್ತೆ. ಅದೇ ನಿಟ್ಟಿನಲ್ಲಿ ಆರಂಭದಲ್ಲಿ ಚಿತ್ರಕ್ಕೆ UA ಅಂದ್ರೆ 16+ ಸಿಗ್ಬೋದು ಅಂತ ಹೇಳಲಾಗಿತ್ತು. ಆದ್ರೆ ಇದೀಗ ಸಮಿತಿಯ ಸದಸ್ಯರೊಬ್ಬರು ಚಿತ್ರದ ಕೆಲವು ದೃಶ್ಯಗಳ ಬಗ್ಗೆ ಆಕ್ಷೇಪ ಎತ್ತಿದ್ರಂತಹ ಕಾರಣ ಸಿನಿಮಾ ಒಂದು ಕಡೆ ಕಮಿಟಿಗೆ ಹೋಗಿರುತ್ತೆ. ಅದಾದ ನಂತರ ನಿರ್ಮಾಪಕರು ಸಹ ಕೋರ್ಟ್ ಮೆಟ್ಟಿಲನ್ನ ಹೇರ್ತಾರೆ. ಸೆನ್ಸರ್ ಪ್ರಕ್ರಿಯೆ ಮತ್ತಷ್ಟು ವಿಳಂಬ ಆಗುತ್ತೆ. ಅದಾದ ನಂತರ ರಿಲೀಸ್ ಅನ್ನ ಮುಂದಕ್ಕಾಗ್ತಾರೆ. ಚಿತ್ರದ ಬಿಡುಗಡೆ ತಡವಾಗ್ತಾ ಇದ್ದಂತಹ ಕಾರಣ ಅಭಿಮಾನಿಗಳು ಸಹ ಎಲ್ಲೋ ಒಂದ್ ಕಡೆ ಬೇಸರವನ್ನು ವ್ಯಕ್ತಪಡಿಸಿರ್ತಾರೆ. ಇನ್ನು ಇತ್ತೀಚೆಗೆ ನಡೆದಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಅವರ TVK ಪಕ್ಷ ಒಂದ್ ಕಡೆ ಭರ್ಜರಿಯಾಗಿ ಜಯವನ್ನ ಗಳಿಸುತ್ತೆ. ಅದಾದ ನಂತರ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸ್ಕೊಂಡಿರ್ತಾರೆ. ಅಭಿಮಾನಿಗಳಲ್ಲಿ ಎಲ್ಲೋ ಒಂದ್ ಕಡೆ ಹೊಸ ಜೋಶ್ ಕೂಡ ತಂದ್ಕೊಟ್ಟಿರುತ್ತೆ. ಇನ್ನು ರಾಜಕೀಯ ಪ್ರವೇಶಕ್ಕೆ ಅದಾದ ನಂತರ ಅಂದ್ರೆ ಅದಕ್ಕಿಂತ ಮುಂಚೆನೆ ಶೂಟಿಂಗ್ ಮುಗಿಸಿದಂತಹ ಕಾರಣ ಈ ಸಿನಿಮಾ ವಿಜಯ್ ಅವರ 3 ದಶಕಗಳ ಸಿನಿ ಬದುಕಿನ ಕೊನೆಯ ಹೆಜ್ಜೆ ಆಗಿರುತ್ತೆ. ಎಲ್ಲರಿಗೂ ಸಹ ಗೊತ್ತಿದ್ದಂತಹ ಮ್ಯಾಟರ್. ಅವ್ರೇನಾದ್ರು ಪೊಲಿಟಿಕಲ್ ಬಂದ ಮೇಲೆ ಸಿನಿಮಾವನ್ನ ಸ್ಟಾಪ್ ಮಾಡ್ತಾರೆ ಅನ್ನೋಂಥದ್ದು. ಅದೇ ನಿಟ್ಟಿನಲ್ಲಿ KVN ಪ್ರೊಡಕ್ಷನ್ ಸಂಸ್ಥೆಯು ಸಹ 100 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಈ ಚಿತ್ರವನ್ನ ನಿರ್ಮಿಸಿರುತ್ತೆ. ಅನಿರುದ್ಧ್ ರವಿಚಂದ್ರನ್ ಸಂಗೀತವನ್ನ ನಿರ್ದೇಶನ ಮಾಡಿರ್ತಾರೆ. ಪೂಜಾ ಹೆಗ್ಡೆ ಅದೇ ರೀತಿಯಾಗಿ ಡಿಯೋಲ್ ಮತ್ತು ಸಾಕಷ್ಟು ಜನ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರ್ತಾರೆ. ಇದೀಗ ಸೆನ್ಸರ್ ಮುಗ್ದಿದ್ರು ಸಹ ಜುಲೈ ಕೊನೆಯ ವಾರದಲ್ಲಿ ಅಂದ್ರೆ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಸಿದ್ಧತೆಯನ್ನ ನಡೆದುಕೊಂಡಿದೆ. ಅಂದ್ರೆ ಜುಲೈ 31ನೇ ತಾರೀಕು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಮುಖ್ಯಮಂತ್ರಿ ಆದಂತಹ ನಂತರ ತೆರೆಗೆ ಬರ್ತಾ ಇರುವಂತಹ ವಿಜಯ್ ಅವರ ಮೊದಲ ಮತ್ತು ಕೊನೆಯ ಸಿನಿಮಾ ಇದಾಗಿದ್ದರಿಂದ ಬಾಕ್ಸ್ ಆಫೀಸ್ ಮೇಲೆ ಎಲ್ಲರ ಗಮನ ಬಹಳ ದೊಡ್ಡ ಮಟ್ಟದಲ್ಲಿ ನೆಟ್ಟಿದೆ ಅಂತಾನೆ ಹೇಳ್ಬೋದು. ಯಾವ ಕಾರಣಕ್ಕೆ ಇನ್ನು ಇಷ್ಟೇ ಅಲ್ಲ, ಸೆನ್ಸರ್ ಅಲ್ಲೇನೋ ಎ ಸರ್ಟಿಫಿಕೇಟ್ ಪಡ್ಕೋತು, ಅದೇ ನಿಟ್ಟಿನಲ್ಲಿ ಇನ್ನೇನು ರಿಲೀಸ್ಗೆ ಸಹ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದೆ. ಇನ್ನು ಈ ಬಾಕ್ಸ್ ಆಫೀಸ್ ಅಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಉಂಟಾಗ್ಬೋದು ಅಂತ ನೋಡೋದಾದ್ರೆ, ಜನನಾಯಕನ್ ರಿಲೀಸ್ ಆಗುವಂತಹ ಸಮಯದಲ್ಲೇ ಅವರ ಪುತ್ರ ಸಂಜಯ್ ಅವರ ಚಿತ್ರ ಕೂಡ ರಿಲೀಸ್ ಆಗ್ತಾ ಇದೆ. ಅವತ್ತಿನ ದಿನನೇ ರಿಲೀಸ್ ಆಗ್ತಾ ಇರುವಂತಹ ಕಾರಣ ಈ ಎರಡೂ ಚಿತ್ರ ಎಷ್ಟರ ಮಟ್ಟಿಗೆ ಕ್ಲಾಶ್ ಆಗುತ್ತೆ, ಬಾಕ್ಸ್ ಆಫೀಸ್ನಲ್ಲಿ ಎಷ್ಟೆಲ್ಲ ರೀತಿಯಲ್ಲಿ ಬದಲಾವಣೆಯನ್ನ ತಂದುಕೊಡುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.